ನಂತರ ಅವನು ಗೋತ್ರಗಳನ್ನ ಮಾಡಿಕೊಂಡ, ನಂತರ ಸಮುದಾಯಗಳಾಯ್ತು, ನಂತರ ಸಮಾಜಕ್ಕೆ ಬಂದ ಅಂತ. ಈ ಸಮಾಜ ಅಂತ ಹೇಳಿದ್ರೆ ಮನುಷ್ಯ ಸಮಾಜ ಜೀವಿ. ಅವರೊಬ್ಬೊಬ್ಬರೇ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಪ್ರಾಣಿಗಳು ಪಕ್ಷಿಗಳ ತರ ಅವರಷ್ಟಕ್ಕೆ ಅವರು ಬದುಕೋದಿಲ್ಲ, ಅವರಷ್ಟಕ್ಕೆ ಅವರು ಸಾಯೋದು ಇಲ್ಲ. ಹಾಗಾಗಿ ಮನುಷ್ಯನಿಗೆ ಮಾತ್ರ ಬೇರೆಯವರ ಆಶ್ರಯ ಬೇಕು. ಈ ಸಮಾಜದಲ್ಲಿ ಸಮುದಾಯಗಳಲ್ಲಿ ನಾವು ಬದುಕೋದ್ರ ಮುಖಾಂತರ ನಮ್ಮ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಬೇಕಾದ್ರೆ ಸಂಘಟನೆಗಳಿರಬೇಕು, ಸಮಾಜಕ್ಕೂ ಕೂಡ ಸಂಘಟನೆಗಳಿರಬೇಕು. ಅದರ ಮುಖಾಂತರ ನಾವು ಅಭಿವೃದ್ಧಿಯನ್ನು, ನಮ್ಮ ಅವಶ್ಯಕತೆಗಳನ್ನು ಪೂರೈಸುವಂತದ್ದು ಸಂಘಟನೆಗಳ ಉದ್ದೇಶ. ಹಾಗಾಗಿ ಯಾವುದೇ ಒಂದು ಸಂಘವನ್ನು ನಾವು ಕಟ್ಟಬೇಕಾದ್ರೆ ಆ ಸಂಘ ನಿರ್ದಿಷ್ಟವಾದಂತಹ ಗುರಿಯನ್ನು ಹೊಂದಿರಬೇಕು, ನಿರ್ದಿಷ್ಟವಾದಂತಹ ಉದ್ದೇಶವನ್ನು ಹೊಂದಿರಬೇಕು. ಹಾಗೂ ಆ ಉದ್ದೇಶ ಮತ್ತು ಗುರಿಯನ್ನು ಈಡೇರಿಸುವಂತ ಕಾರ್ಯಕ್ರಮಗಳು ಆ ಸಂಘಟನೆಗಳಿಗೆ ಇರಬೇಕು. ಈಗ ಸಂಘಟನೆಗೆ ಗುರಿ, ಉದ್ದೇಶ ಮತ್ತು ಕಾರ್ಯಕ್ರಮಗಳು ಇದ್ರೆ ಅದನ್ನ ಕಾರ್ಯಗತ ಮಾಡುವಂತ ನಾಯಕತ್ವ ಇರಬೇಕು ಮತ್ತು ಕಾರ್ಯಕರ್ತರಿದ್ದಾಗ ಮಾತ್ರ ಆ ಸಂಘಟನೆ ಬಲಪಡಿಸಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಒಂದು ಉದ್ದೇಶ, ಪ್ರಬಲವಾದಂತಹ ಒಂದು ಉದ್ದೇಶ ಇದೆ. ಈ ಭಾಗದ ಜನರ ಅಭಿವೃದ್ಧಿ ಮತ್ತು ಸಾಮರಸ್ಯವನ್ನ ಕಾಪಾಡಿಕೊಂಡು ಹೋಗುವಂತ ಇಲ್ಲಿನ ಇತಿಹಾಸವನ್ನ ಮತ್ತೊಮ್ಮೆ, ಏನು ಗತಕಾಲದ ಒಂದು ಸುಂಕಪ್ಪನ ಮಠ ಅಂತ ಕರಿತೀವಿ, ಅದಕ್ಕೊಂದು ಇತಿಹಾಸ ಇದೆ. ಅದು ಒಂದು ಪಾಳೆಗಾರಿಕೆ ಅಥವಾ ಒಂದು ರಾಜಮನೆತನದ ಇತಿಹಾಸ ಇತ್ತು. ಹಾಗೆ ಮತ್ತೊಮ್ಮೆ ಆ ಇತಿಹಾಸವನ್ನ, ಆ ವೈಭವವನ್ನ ಮತ್ತೆ ಈ ಊರಿಗೆ ತರಬೇಕು ಅನ್ನುವಂತ ಗುರಿಯನ್ನ ಇಲ್ಲಿನ ಯುವಕರು ಇಟ್ಕೊಂಡಿದ್ದಾರೆ. ಹಾಗೆ ನಮಗೆ ಗೊತ್ತು, ಈ ಒಂದು ಉದ್ದೇಶಗಳು ಈಡೇರಲಿ, ಈ ಸಂಘಟನೆ ಅತ್ಯಂತ ಬಲಿಷ್ಠವಾದಂತಹ ಒಂದು ಸಂಘಟನೆಯಾಗಿ ಬೆಳೆದು ಈ ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ಹೆಚ್ಚಿನ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಹಾಗೂ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕವಾಗಿ ಹೆಚ್ಚಿನ ಸಮೃದ್ಧಿಯನ್ನು ಕೊಡುವಂತ ಕೆಲಸಗಳನ್ನು ಮಾಡುವಂತ ಮಟ್ಟದಲ್ಲಿ ಮುನ್ನಡೆಯಲಿ ಅಂತ ಹೇಳ್ತಾ, ಈಗಾಗಲೇ ತಮಗೆಲ್ಲ ಗೊತ್ತು, ಈ ಕರ್ನಾಟಕದಲ್ಲಿ ನನ್ನ ಅಂಕಿಅಂಶದ ಪ್ರಕಾರ ಸುಮಾರು 14% ಮುಸಲ್ಮಾನ್ ಬಾಂಧವರಿದ್ದಾರೆ. ಆದರೆ ಸಾಮಾಜಿಕವಾಗಿ ಅವರ ಬೆಳವಣಿಗೆಯನ್ನ, ಅವರ ಆರ್ಥಿಕ ಬೆಳವಣಿಗೆ ಇರಬಹುದು, ಶೈಕ್ಷಣಿಕ ಬೆಳವಣಿಗೆ ಇರಬಹುದು, ಅಥವಾ ರಾಜಕೀಯದಲ್ಲಿ ಅವರಿಗಿರೋ ಸ್ಥಾನಮಾನಗಳನ್ನ ಲೆಕ್ಕ ಹಾಕಿದ್ರೆ 2-3% ಇದ್ರೆ ಇರಬಹುದು. ಅವರ ಜನಸಂಖ್ಯೆ ಏನಿದೆ, ಯಾವುದೇ ಒಂದು ಸಮುದಾಯ ಅಷ್ಟೊಂದು ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ಇಲ್ಲ. ಇಲ್ಲಿನ ಭಾರಿ ದೊಡ್ಡ ಸಮುದಾಯಗಳು ಕೂಡ 12-13% ಕೆಳಗಿದ್ದಂತ ಸಮುದಾಯಗಳು ಇವತ್ತು ಅತ್ಯಂತ ಬಲಿಷ್ಠವಾದಂತಹ ಸಮುದಾಯ ಆಗಿದೆ. ಹಾಗಾಗಿ ಈ 14% ಇದ್ರೂ ಕೂಡ ನಾವು ಯಾಕೆ ಅಭಿವೃದ್ಧಿಯನ್ನು ಹೊಂದಿಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಬೆಳಕನ್ನ ಈಗಾಗಲೇ ಸದಾಶಿವರು ಚೆಲ್ಲಿದ್ದಾರೆ. ಆ ಒಗ್ಗಟ್ಟಿನಲ್ಲಿ ನಾವು ಒಂದಾಗಿ ಕೆಲಸ ಮಾಡೋದ್ರ ಮುಖಾಂತರ, ಸಮಾಜ ಮತ್ತು ಸಮುದಾಯವನ್ನು ಒಟ್ಟುಗೂಡಿಸೋದ್ರ ಮುಖಾಂತರ ಈ ಸಮಾಜದಲ್ಲಿ ಮುಖ್ಯವಾಗಿ ನಾವು ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರು ಅಂತ ಏನು ಬೇರೆ ಬೇರೆ ನಾವು ನಮ್ಮನ್ನು ಗುರುತಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀವಿ, ಅದನ್ನು ಬಿಟ್ಟು ಒಂದೇ ಅನ್ನುವಂಥ ಮನೋಭಾವಕ್ಕೆ ನಾವು ಬರಬೇಕಾಗುತ್ತೆ. ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರು ಒಂದಾದಾಗ ಮಾತ್ರ ಸಮಾಜ ಸಾಮರಸ್ಯದಿಂದ ಕೂಡಿರ್ಲಿಕ್ಕೆ ಸಾಧ್ಯ. ಅವರವರ ಆಚಾರ, ವಿಚಾರ, ರೂಢಿ, ಸಂಪ್ರದಾಯಗಳನ್ನ ಎಲ್ಲರೂ ಕೂಡ ಗೌರವಿಸೋ ಹಾಗಿರ್ಬೇಕು. ಎಲ್ಲ ಧರ್ಮವನ್ನು ಎಲ್ಲರೂ ಪ್ರೀತಿಸಬೇಕು, ಎಲ್ಲರೂ ಗೌರವಿಸಬೇಕು. ಇನ್ನೊಂದು ಧರ್ಮದ ಬಗ್ಗೆ ನಮಗೆ ಗೌರವ ಇರಬೇಕು, ನಮ್ಮ ಧರ್ಮದ ಬಗ್ಗೆ ನಂಬಿಕೆ ಇರಬೇಕು. ಹಾಗಾಗಿ ಎಲ್ಲರನ್ನೂ ಒಂದಾಗಿ ಕಾಣುವಂತ ಮನುಷ್ಯ ಅಂತ ಹೇಳಿದ ಮೇಲೆ ಜಗತ್ತಿನಲ್ಲಿ ಯಾರು ಒಬ್ಬರೇ ಒಬ್ಬರು ದೇವರು, ಆ ದೇವರು ಅನೇಕ ಹೆಸರಿನಲ್ಲಿ ಅನೇಕರಿಗೆ ಅವರವರ ರೂಪದಲ್ಲಿ ಭಾವನೆಗಳ ಮುಖಾಂತರ ಕಾಣಿಸ್ಕೊಂಡಿದ್ದಾರೆ. ಹಾಗಾಗಿ ಯಾವ ಧರ್ಮ ಶ್ರೇಷ್ಠ, ಯಾವ ಧರ್ಮ ಕೀಳು ಅನ್ನುವಂಥದ್ದಿಲ್ಲ. ನಾವೆಲ್ಲ ಒಂದೇ ದೇವರ ಮಕ್ಕಳು ಅನ್ನುವಂತ ಮನೋಭಾವ ಎಲ್ಲ ಮನುಷ್ಯರಲ್ಲಿ ಇದ್ದಾಗ ಮಾತ್ರ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಯಾವುದಾದ್ರೂ ಪ್ರಚೋದನಕಾರಿ ಶಕ್ತಿಗಳು ಅದನ್ನ ಸಮಾಜದ ಶಾಂತಿಯನ್ನ ಕದಡುವಂತ ಕೆಲಸವನ್ನ ಮಾಡಿದ್ರೆ, ಅಂತ ಸಂದರ್ಭದಲ್ಲಿ ನಾವು ಇಂಥ ಸಂಘಟನೆಗಳ ಅಂತ ಕಡೆಗಳಲ್ಲಿ ಕೆಲಸ ಮಾಡೋದ್ರ ಮುಖಾಂತರ ಶಾಂತಿಯನ್ನ, ಸದ್ಭಾವನೆಯನ್ನ, ಪ್ರೀತಿ ವಿಶ್ವಾಸವನ್ನ ಮೂಡಿಸುವಂತ ಕೆಲಸ ಮಾಡಬೇಕು. ನಮಗೆ ಗೊತ್ತು, ಮುಸಲ್ಮಾನರ ಇತಿಹಾಸವನ್ನ ಭಾರತದಲ್ಲಿ ತಗೊಂಡ್ರೆ ನೀವು 12-13ನೇ ಶತಮಾನದಲ್ಲಿ ಏನು ತುರ್ಕಿಸ್ತಾನದಿಂದ ಇರಬಹುದು, ಪರ್ಷಿಯಾದಿಂದ ಇರಬಹುದು, ಅಥವಾ ಮಧ್ಯಪ್ರಾಚ್ಯದ ಅರಬ್ ರಾಷ್ಟ್ರಗಳಿಂದ ಬಂದಂತ ಏನು ದೊರೆಗಳು ನಮ್ಮ ದೇಶದ ಮೇಲೆ ದಂಡೆತ್ತಿ ಬಂದ ನಂತರ ಅದು ಇರಬಹುದು, ಮೊಹಮ್ಮದ್ ಗೋರಿ ಇರಬಹುದು, ಅಥವಾ ಗಜನಿ ಇರಬಹುದು, ನಂತರ ಬಂದಂತ ಬಾಬರ್ ಇರಬಹುದು, ಅಕ್ಬರ್ ಇರಬಹುದು, ಹುಮಾಯೂನ್ ಇರಬಹುದು, ಇಲ್ಲಿನ ನಮ್ಮ ಟಿಪ್ಪು ಸುಲ್ತಾನ್ ಕೂಡ ಈ ಮೈಸೂರಿನ ಹುಲಿ ಅಂತಾನೆ ಹೆಸರಾದಂತ ಬ್ರಿಟಿಷರ ಮೇಲೆ ಅತ್ಯಂತ ಧೀಮಂತ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದಂತ ಟಿಪ್ಪು ಸುಲ್ತಾನ್ ಕೂಡ ಇರಬಹುದು. ಹಾಗೆ ಚಕ್ರವರ್ತಿಗಳು, ಮಹಾರಾಜರುಗಳು, ರಾಜರುಗಳು ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಈ ದೇಶವನ್ನು ಆಳಿದ್ರೆ, ಅನಂತರದಲ್ಲಿ ಅದೇ ರೀತಿಯಲ್ಲಿ ನಮ್ಮ ಪವಿತ್ರವಾದಂತ ಕುರಾನಿನ ಸಂದೇಶವನ್ನ ಭಾರತಕ್ಕೆ ತಂದವರೇ ಸೂಫಿ ಸಂತರು. ಅವರ ಸೂಫಿ ಸಂತರು ಇವತ್ತು ಈ ಭಾರತದಾದ್ಯಂತ ಸಂಚಾರವನ್ನು ಮಾಡೋದ್ರ ಮುಖಾಂತರ ಈ ಧರ್ಮದ ಸ್ಥಾಪನೆಯನ್ನ ಮಾಡಿ ಏನು ಕುರಾನಿನಲ್ಲಿ ಏನು ತತ್ವ ಸಿದ್ಧಾಂತಗಳನ್ನು ಇವತ್ತು ಜಗತ್ತಿಗೆ ಕೊಟ್ಟಿದ್ದಾರೆ. ಇವತ್ತು ಜಗತ್ತಿನಲ್ಲಿ ಒಟ್ಟು ಸಂಖ್ಯೆಯಲ್ಲಿ 170 ಕೋಟಿ ಜನ ಮುಸಲ್ಮಾನ್ ಬಾಂಧವರಿದ್ದಾರೆ. ಬಹುಶಃ ಅವರು ಯಾರೋ ಒಂದಷ್ಟು ಸಂಘಟನೆಗಳು ದಾರಿ ತಪ್ಪಿ ಭಯೋತ್ಪಾದನೆ ಅಥವಾ ಉಗ್ರವಾದವನ್ನು ಮಾಡಿದ ಕೂಡಲೇ ಆ ಮುಸ್ಲಿಂ ತತ್ವ ಸಿದ್ಧಾಂತಗಳ ಮೇಲಾಗಲಿ ಧರ್ಮದ ಆಧಾರದ ಮೇಲೆ ಇಲ್ಲ, ಅವರು ಮುಸಲ್ಮಾನರೇ ಅಲ್ಲ ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ಇವತ್ತು ನಾವಿದ್ದೇವೆ. ಹಾಗಾಗಿ ಉಗ್ರವಾದಿ ಚಟುವಟಿಕೆಗಳನ್ನು ಮಾಡೋರು ಇರಬಹುದು,
ಭಯೋತ್ಪಾದನೆಯನ್ನು ಹುಟ್ಟಾಕೋರಿರ್ಬೋದು, ಅವರು ಮುಸಲ್ಮಾನರಲ್ಲ, ಅವರು ಮುಸ್ಲಿಂ ಧರ್ಮದ ವಿರೋಧಿಗಳು ಅನ್ನೋದನ್ನ ಇಡೀ ಜಗತ್ತೇ ಸಾರುವಂತ ಪರಿಸ್ಥಿತಿಯಲ್ಲಿ ಇವತ್ತು ನಾವು ನೋಡ್ತೇವೆ. ಆದ್ರೆ ಎಲ್ಲೋ ಒಂದ್ ಕಡೆ ಮುಸಲ್ಮಾನರು ಅಂದ್ಕೊಳ್ಳಿ ಎಲ್ಲರೂ ಭಯೋತ್ಪಾದಕರ ಅನ್ನೋಷ್ಟು ಮಟ್ಟಿಗೆ ಜನರಲ್ಲಿ ಅಭಿಪ್ರಾಯ ಮೂಡಿಸುವಂತ ಪ್ರಯತ್ನಗಳು ಕೂಡ ಹಲವು ಕಡೆಗಳಿಂದ ನಡೀತಾ ಇರೋದು ನಾವು ಕಾಣ್ತೇವೆ. ಹಾಗಾಗಿ ನಾವು ಯಾವುದೇ ರೀತಿಯ ಭಯೋತ್ಪಾದನೆಯನ್ನ ಅಥವಾ ಯಾವುದೇ ರೀತಿಯ ಏನು ವಿಧ್ವಂಸಕ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ನಮ್ಮ ಸಂಘಟನೆಗಳನ್ನ ಅದನ್ನು ಖಂಡಿಸುವಂತ ಕೆಲಸವನ್ನ, ಅದರ ವಿರುದ್ಧವಾಗಿ ಧ್ವನಿ ಎತ್ತುವಂತ ಕೆಲಸವನ್ನ ಮಾಡೋದ್ರ ಮುಖಾಂತರ ಈ ಸಮಾಜಕ್ಕೆ ನಾವು ಸಂದೇಶವನ್ನ ಕೊಡಬೇಕಾಗುತ್ತೆ. ನಾವು ಯಾವುದೇ ರೀತಿಯ ಭಯೋತ್ಪಾದನೆಗಾಗಲಿ ಅಥವಾ ಮೂಲಭೂತ ಸಂಘಟನೆಗಳಿಗೆ ಬೆಂಬಲವನ್ನ ಕೊಡೋರಲ್ಲ. ನಾವು ಕುರಾನಿನ ಏನು ಪ್ರವಾದಿಗಳು ನಮಗೆ ಪಟ್ಟಂತ ಸಂದೇಶವನ್ನ, ಅಲ್ಲಾಹನಿಂದ ಪಡೆದಂತ ಸಂದೇಶವನ್ನ ಜಗತ್ತಿಗೆ ಸಾರುವಂತ ನಮ್ಮ ಪವಿತ್ರ ಗ್ರಂಥದಲ್ಲಿರುವಂತ ತತ್ವ ಸಿದ್ಧಾಂತಗಳನ್ನ, ನಂಬಿಕೆಗಳನ್ನ ಉಳಿಸಿಕೊಂಡು ಹೋಗ್ತೇವೆ ಅನ್ನುವಂತ ಭರವಸೆಯನ್ನು ಈ ಸಮಾಜಕ್ಕೆ ಕೊಡುವಂತ ಕೆಲಸವನ್ನ ಯುವಕರು ಮಾಡಬೇಕಾಗುತ್ತೆ. ಹಾಗಾಗಿ ಈ ಸಂಘಟನೆ ಸರ್ವತೋಮುಖವಾದಂತಹ ನಮ್ಮ ಅಭಿವೃದ್ಧಿಗೆ, ವಿಶೇಷವಾಗಿ ನನಗೆ ಗೊತ್ತು ಈ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ನಾಗಲಾಪುರ ಗ್ರಾಮ ಪಂಚಾಯತಿ ಬರುವಂತದ್ದು, ಸಾದಿಕ್ ಬಾಷ್ ಅವರು ಇಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ. ಶಾಸಕ ಈಗಾಗಲೇ ಜಿಲ್ಲಾ ಪಂಚಾಯತಿ, ನಾನು ಕೂಡ ಇಲ್ಲಿ ಸಾಕಷ್ಟು ಕೆಲಸಗಳಲ್ಲಿ ನಿಮ್ಮೊಟ್ಟಿಗೆ ಅನೇಕ ಬಾರಿ ಬಂದಿದ್ದೇನೆ. ನೀವು ಸಾಕಷ್ಟು ಸಾರಿ ನನ್ನನ್ನು ಕರೆಸಿದ್ದೀರಾ. ಇಲ್ಲಿನ ಕುಡಿಯುವ ನೀರು ಇರ್ಬೋದು, ರಸ್ತೆ ಇರ್ಬೋದು, ನಾನಿದ್ದಂತ ಸಂದರ್ಭದಲ್ಲಿ ಇದ್ದಂತ ಪರಿಸ್ಥಿತಿ ಸ್ವಲ್ಪ ಮೇಲಕ್ಕೆ ಬಂದಿರಬಹುದು. ಆದ್ರೆ ಇನ್ನೂ ಸಾಕಷ್ಟು ಅಭಿವೃದ್ಧಿಯನ್ನ, ನಮಗೆ ಗೊತ್ತಿದೆ ನಮ್ಮ ಜನಸಂಖ್ಯೆ ಅಭಿವೃದ್ಧಿ ಹೇಗಾಗಬೇಕು ಅಂತ ಹೇಳಿದ್ರೆ ಹೇಗೆ ಜನಸಂಖ್ಯೆ ಬೆಳೀತಾ ಇದೆ ಅದರ ಪ್ರಕಾರ ಅಭಿವೃದ್ಧಿ ಹೊಂದಬೇಕಾಗುತ್ತೆ. ಸುಂಕಪನ್ಮಠದಲ್ಲಿ ಎಷ್ಟು ಮನೆ ಇತ್ತು, ಎಷ್ಟು ಜನ ಇದ್ರು, ಎಷ್ಟು ರಸ್ತೆ ಇತ್ತು ಅಂತ ನಿಮಗೆ ಗೊತ್ತು. ಆದ್ರೆ ಈಗ ಸುಂಕಪನ್ಮಠದಲ್ಲಿ ವೋಟರ್ ಲಿಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸಂಖ್ಯೆ ಜನ ಇದ್ದಾರೆ, ಎಷ್ಟು ಬೀದಿಗಳು ಜಾಸ್ತಿ ಆಯಿತು, ಎಷ್ಟು ಮನೆಗಳು ಜಾಸ್ತಿ ಆಯಿತು. ಅದಕ್ಕೆ ತಕ್ಕನಾಗಿರುವಂತಹ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕಾದ್ರೆ ಚುನಾಯಿತ ಪ್ರತಿನಿಧಿಗಳಿಗೆ ಅದರ ಆಧಾರದ ಮೇಲೆ ಸರ್ಕಾರ ದುಡ್ಡನ್ನು ಬಿಡುಗಡೆ ಮಾಡಬೇಕು. ಯಾವುದೇ ಪಂಚಾಯಿತಿ ಇರಬಹುದು ಅಥವಾ ತಾಲೂಕ್ ಪಂಚಾಯಿತಿ ಇರಬಹುದು, ಜಿಲ್ಲಾ ಪಂಚಾಯಿತಿಗಳಿರ್ಬಹುದು, ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರ ಕೊಡುವಂತ ಅನುದಾನದಲ್ಲಿ ಕೆಲಸ ಮಾಡಬೇಕು ಬಿಟ್ರೆ ಬೇರೆ ಏನು ವಿಶೇಷವಾದಂತಹ ಸೌಲಭ್ಯಗಳು ಅವರ ಹತ್ರ ಏನೂ ಇಲ್ಲ. ಹಾಗಾಗಿ ಸರ್ಕಾರ ಕೊಟ್ಟಂತ ಏನು ಸೌಲಭ್ಯಗಳಿದೆ ಅದನ್ನ ಸಮರ್ಪಕವಾಗಿ ಅರ್ಹರಿಗೆ ಯಾರಿಗೆ ಅದು ಸಿಗಬೇಕು ಅವರಿಗೆ ಕೊಡುವಂತ ಕೆಲಸವನ್ನು ಮಾಡಿದಾಗ ಮಾತ್ರ ಪ್ರಾಮಾಣಿಕವಾದಂತ ಆ ಕೆಲಸವನ್ನು ನಾವು ಮಾಡಿದಂಗೆ ಆಗುತ್ತೆ. ಹಾಗಾಗಿ ಇಲ್ಲಿನ ಅಭಿವೃದ್ಧಿ ಕೆಲಸಗಳು ಕೂಡ ಸಾಕಷ್ಟು ಇನ್ನೂ ಬಾಕಿ ಇದೆ. ಅದೆಲ್ಲವೂ ಕೂಡ ಮುಂದಿನ